ಕಥೆಗಳಿಂದ ತೃಪ್ತರಾಗದಿರಿ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ದೇವನ ಕುರಿತು ವಾಗ್ದಾತ್ತ ಮಹದಿ ಇಮಾಮರು ಮಸೀಹ್ ಅಲೈಹಿಸ್ಸಲಾತು ವಸ್ಸಲಾಮರು ಹೀಗೆ ನುಡಿಯುತ್ತಾರೆ: ದೇವನು ಹಿಂದೆ ಇದ್ದ ಹಾಗೆಯೇ ಈಗಲೂ ಇದ್ದಾನೆ. ಅವನ ಶಕ್ತಿ ಸಾಮರ್ಥ್ಯಗಳು ಹಿಂದೆ ಹೇಗೆ ಇದ್ದವೋ ಹಾಗೆಯೇ ಈಗಲೂ ಇವೆ. ದೃಷ್ಟಾಂತಗಳನ್ನು ತೋರಿಸುವ ಅವನ ಶಕ್ತಿ ಹಿಂದೆ ಇದ್ದ ಹಾಗೆಯೇ ಈಗಲೂ ಇದೆ. ಹೀಗಿರುವಾಗ ನೀವು ಕೇವಲ ಕಥೆಗಳಿಂದ ತೃಪ್ತರಾಗುವುದು ಏಕೆ? ಯಾವ ಧರ್ಮದ ಅದ್ಭುತ ದೃಷ್ಟಾಂತಗಳು ಮತ್ತು ಭವಿಷ್ಯವಾಣಿಗಳು ಕೇವಲ ಕಥೆಗಳಲ್ಲಿ ಅಡಕವಾಗಿವೆಯೋ ಆ ಧರ್ಮವು ನಾಶವಾದುದಾಗಿದೆ. ಯಾವ ಸಮುದಾಯಕ್ಕೆ ದೇವನು ಅವತೀರ್ಣವಾಗಿಲ್ಲವೋ ಆ ಸಮುದಾಯವು ನಾಶವಾದುದಾಗಿದೆ. ಅದು ದೃಢ ವಿಶ್ವಾಸದ ಮೂಲಕ ದೇವನ ಕರಗಳಿಂದ ಶುದ್ಧೀಕರಿಸಲ್ಪಡಲಿಲ್ಲ. ಶಾರೀರಿಕ ಸುಖ ಸಂತೋಷಗಳನ್ನು ನೀಡುವ ಸಾಮಗ್ರಿಗಳನ್ನು ನೋಡುವಾಗ ಮನುಷ್ಯನು ಅವುಗಳ ಕಡೆಗೆ ಸೆಳೆಯಲ್ಪಡುವ ಹಾಗೆ ದೃಢ ವಿಶ್ವಾಸದ ಮೂಲಕ ಗಳಿಸಿದ ಆಧ್ಯಾತ್ಮಿಕ ಅನುಭೂತಿಗಳ ಮೂಲಕ ಮನುಷ್ಯನು ದೇವನ ಕಡೆಗೆ ಎಳೆಯಲ್ಪಡುತ್ತಾನೆ, ಸೆಳೆಯಲ್ಪಡುತ್ತಾನೆ. ದೇವನ ಸೌಂದರ್ಯ ಅವನನ್ನು ಎಷ್ಟು ಮತ್ತನನ್ನಾಗಿ ಮಾಡುತ್ತದೆ ಎಂದರೆ ಉಳಿದ ಎಲ್ಲ ವಸ್ತುಗಳು ಅವನಿಗೆ ಸಂಪೂರ್ಣವಾಗಿ ತ್ಯಾಜ್ಯ ವಸ್ತುಗಳಾಗಿ ಕಾಣಿಸುತ್ತವೆ. ದೇವನು ಮತ್ತು ಆತನ ಪ್ರತಾಪ, ಶಿಕ್ಷೆ, ರಕ್ಷೆ ನೀಡುವ ಸಾಮರ್ಥ್ಯ ಇವುಗಳ ಬಗ್ಗೆ ದೃಢವಾದ ತಿಳುವಳಿಕೆ ಗಳಿಸಿದ ಕೂಡಲೇ ಮನುಷ್ಯನು ಪಾಪದಿಂದ ಮುಕ್ತಿಯನ್ನು ಗಳಿಸುತ್ತಾನೆ. ಪ್ರತಿಯೊಂದು ಭಯರಹಿತ ಸ್ಥಿತಿಯ ಬೇರು ಅರಿವಿಲ್ಲದಿರುವಿಕೆಯಾಗಿದೆ. ಪ್ರತಿಯೊಂದು ಭಯರಹಿತ ಸ್ಥಿತಿಯ ಬೇರು ಅರಿವಿಲ್ಲದಿರುವಿಕೆಯಾಗಿದೆ, ಅರ್ಥಾತ್ ಭಯವಿಲ್ಲದಿರುವಿಕೆಯಾಗಿದೆ. ದೇವನ ಬಗ್ಗೆ ದೃಢವಾದ ಅರಿವಿನ ಒಂದು ಅಂಶ ಗಳಿಸಿದವನು ಭಯಪಡದೆ ಇರಲಾರನು. ಒಂದು ಭೀಕರ ಪ್ರವಾಹ ತನ್ನ ಮನೆಯ ಕಡೆಗೆ ಹರಿದು ಬರುತ್ತಿದೆ ಅಥವಾ ಮನೆಯ ಸುತ್ತಮುತ್ತಲು ಬೆಂಕಿ ವ್ಯಾಪಿಸಿದ್ದು ಸ್ವಲ್ಪ ಸ್ಥಳ ಮಾತ್ರ ಬಾಕಿಯಾಗಿ ಉಳಿದಿದೆ ಎಂದು ಒಂದು ಮನೆಯ ಮಾಲೀಕನು ತಿಳಿದುಕೊಂಡರೆ ಅವನು ಆ ಮನೆಯಲ್ಲಿ ನಿಂತಿರಲು ಸಾಧ್ಯವಾಗದು. ಹೀಗಿರುವಾಗ ದೇವನು ಶಿಕ್ಷೆ, ರಕ್ಷೆ ನೀಡುವ ಬಗ್ಗೆ ದೃಢ ವಿಶ್ವಾಸ ಹೊಂದಿದ್ದೀರಿ ಎಂದು ವಾದಿಸುವ ನೀವು ಅಪಾಯಕರ ಸ್ಥಿತಿಯಲ್ಲಿ ಏಕೆ ನಿಂತುಕೊಂಡಿರುವಿರಿ? ಆದುದರಿಂದ ನೀವು ಕಣ್ಣು ತೆರೆದು ಲೋಕದಲ್ಲಿಡೀ ಜಾರಿಯಲ್ಲಿರುವ ದೇವನ ನಿಯಮಗಳನ್ನು ನೋಡಿರಿ. ನೀವು ಭೂಮಿಯೊಳಗೆ ಹೋಗುವ ಇಲಿಗಳ ಹಾಗೆ ಆಗಬೇಡಿರಿ. ಆಕಾಶದ ವಾತಾವರಣವನ್ನು ಇಷ್ಟಪಡುತ್ತಾ ಮೇಲೆ ಹಾರಿ ಹೋಗುವ ಪಾರಿವಾಳಗಳ ಹಾಗೆ ಆಗಿರಿ. ನೀವು ಭೂಮಿಯೊಳಗೆ ಹೋಗುವ, ಬಿಳೆಗಳ ಒಳಗೆ ಹೋಗುವ ಇಲಿಗಳ ಹಾಗೆ ಆಗಬೇಡಿರಿ. ಆಕಾಶದ ವಾತಾವರಣವನ್ನು ಇಷ್ಟಪಡುತ್ತಾ ಮೇಲೆ ಹಾರಿ ಹೋಗುವ ಪಾರಿವಾಳಗಳ ಹಾಗೆ ಆಗಿರಿ. ನೀವು ಪಶ್ಚಾತ್ತಾಪಗೊಂಡು ನಿಷ್ಠೆಯ ಪ್ರತಿಜ್ಞೆ ಮಾಡಿದ ನಂತರ ಪಾಪದ ಕಡೆಗೆ ಹೋಗಬಾರದು. ನೀವು ಸರ್ಪದ ಹಾಗೆ ಆಗಬೇಡಿರಿ. ಪರೆಕಳಚಿದ ಸರ್ಪವು ಸರ್ಪವಾಗಿಯೇ ಇರುತ್ತದೆ. ನೀವು ಮೃತ್ಯುವಿನ ಬಗ್ಗೆ ನೆನಪಿಟ್ಟುಕೊಳ್ಳಿರಿ. ಅದು ನಿಮ್ಮ ಬಳಿಗೆ ಬರುತ್ತಾ ಹೋಗುತ್ತಾ ಇರುತ್ತದೆ. ಅದರ ಬಗ್ಗೆ ನೀವು ತಿಳಿದಿರುವುದಿಲ್ಲ. ನೀವು ಪರಿಶುದ್ಧರಾಗಲು ಪ್ರಯತ್ನಿಸಿರಿ. ಮನುಷ್ಯನು ಸ್ವತಃ ಪರಿಶುದ್ಧನಾಗುವಾಗ ಪರಿಶುದ್ಧಿಯನ್ನು ಗಳಿಸುತ್ತಾನೆ. ಜಾರಿಯಲ್ಲಿರುವುದು ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ ಸುಬ್ಹಾನಲ್ಲಾಹಿಲ್ ಅಜೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್ ವಬಾರಿಕ್ ವಸಲ್ಲಿಮ್ ಇನ್ನಕ ಹಮೀದುಂ ಮಜೀದ್.